ನಮಸ್ಕಾರ, ನನ್ನ ಹೆಸರು ಶ್ರುತಿ ಅರವಿಂದ್. ಇವತ್ತು ನಾನು ಒಂದು ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂತಿದ್ದೀನಿ. ಸರ್ವಜ್ಞನ ವಚನಗಳು, ಅರ್ಥ ಸಮೇತವಾಗಿ. ಇದನ್ನು ಅರ್ಥ ಸಾರಾಂಶ ಬರೆದವರು ಭೀಮ ಭಟ್ಟ ಶಂಕರ ಭಟ್ಟ ಪೂಜಾರ. ಇದೇನು ಅಂದ್ರೆ ಇದರಲ್ಲಿ ಸರ್ವಜ್ಞನ ವಚನಗಳು ತ್ರಿಪದಿ ಸ್ವರೂಪದಲ್ಲಿ ಅದರದ್ದು ನಮ್ಗೆ ಅರ್ಥ ಆಗೋ ರೀತಿ ಅರ್ಥೈಸಿ ಬರೆದಿದ್ದಾರೆ. ಸರ್ವಜ್ಞನ ಬಗ್ಗೆ ನಮಗೆ ಗೊತ್ತಿರೋದು ಏನ್ ಗೊತ್ತಿದೆಯೋ ಬರೀ ಅವರ ವಚನಗಳಿಂದ ಎಷ್ಟು ಗೊತ್ತಿದೆಯೋ ಅಷ್ಟೇ. ಅದು ಬಿಟ್ರೆ ಬೇರೆ ಇನ್ಯಾವ ಐತಿಹಾಸಿಕ ಪುರಾವೆಗಳಿಲ್ಲ ಅವ್ರ ಬಗ್ಗೆ. ಆದ್ರೆ ಅದೃಷ್ಟವಶಾತ್ ಅವರ ತ್ರಿಪದಿಗಳಲ್ಲ ವಚನಗಳಲ್ಲೇ ಅವರು ತನ್ನ ಬಗ್ಗೆನೆ ಸ್ವಲ್ಪ ಬರ್ಕೊಂಡಿದ್ದಾರೆ. ಅಂದ್ರೆ ಅವರು ಹುಟ್ಟಿದ್ ಎಲ್ಲಿ ಅನ್ನೋದು ಐ ಥಿಂಕ್ ಜಾಸ್ತಿ ಏನಿಲ್ಲ ಇದ್ರಲ್ಲಿ. ಬಟ್ ಅವ್ರ ತಂದೆ ತಾಯಿಗಳ ಹೆಸರು, ಅವರು ಪೂರ್ವ ಜನ್ಮದಲ್ಲಿ ಏನಾಗಿದ್ರು, ಮತ್ತೆ ಅವ್ರು ಹೇಗೆ ಸರ್ವಜ್ಞ ಆದ್ರು ಅದ್ರದ್ದು ಒಂಚೂರು ಊಹೆ ಮಾಡೋ ರೀತಿ ಬರೆದಿದ್ದಾರೆ. ಅವರ ಪೂರ್ವಾಶ್ರಮದ ಹೆಸರು ಏನು ಅನ್ನೋದನ್ನ ನಾವು ಇದರಿಂದ ಒಂಚೂರು ಊಹೆ ಮಾಡ್ಕೋಬಹುದು. ಈ ಪುಸ್ತಕದಲ್ಲಿ ವಚನಗಳನ್ನ ಕ್ರಮಬದ್ಧವಾಗಿ ಜೋಡಿಸ್ಬಿಟ್ಟು ಅಧ್ಯಾಯಗಳನ್ನ ಮಾಡಿದ್ದಾರೆ. ಎಷ್ಟೊಂದು ಅಧ್ಯಾಯಗಳಾಗಿ ಆ ವಿಷಯ ಪ್ರಕಾರ ಅದನ್ನ ವಿಂಗಡಿಸಿ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಅಧ್ಯಾಯ ಸರ್ವಜ್ಞನ ಜನನ. ಇದನ್ನ ಒಂಚೂರು ಓದ್ತೀನಿ, ಒಂದೆರಡು ಸಾಲು ಓದಕ್ಕೆ ಪ್ರಯತ್ನಿಸ್ತೀನಿ. ಮೊದಲನೇದಾಗಿ ಗಣೇಶನ ಸ್ತುತಿಯಿಂದ ಪ್ರಾರಂಭ ಮಾಡ್ತಾರೆ. ಯಾವ್ದೇ ಒಳ್ಳೆ ಕೆಲಸ ಶುರು ಮಾಡುವಾಗ ಗಣೇಶನ ಸ್ತುತಿ ಮಾಡೋ ತರ ಅದಕ್ಕೊಂದು ಸಣ್ಣ ವಚನ ಇದೆ. ನಂದಿಯನ್ನು ಏರಿದನ ಚಂದಿರನ ಮುಡಿದವನ ಕಂದನಂ ಬೇಡಿ ನೆನವುತ್ತ ಮುಂದೆ ಹೇಳುವೆನು ಸರ್ವಜ್ಞ. ಇದರ ಅರ್ಥ, ನಂದಿಯನ್ನು ಏರಿದವನ ಮತ್ತು ಚಂದ್ರನನ್ನು ಹೂವಿನಂತೆ ತಲೆಯಲ್ಲಿ ಧರಿಸಿದ ಶಿವನ ಮಗನಾದ ಗಣಪತಿಯನ್ನು ಪ್ರಾರ್ಥಿಸಿ ಆನಂದದಿಂದ ಆತನನ್ನು ನೆನೆಯುತ್ತಾ ತನ್ನ ಕಾರ್ಯಾಚರಣೆಗೆ ವಿಘ್ನವು ಬಾರದಂತೆ ನಾನು ಅಂದ್ರೆ ಸರ್ವಜ್ಞ ನನ್ನ ಪದ್ಯಗಳನ್ನು ಹೇಳುವೆನು. ಈಗ ಸರ್ವಜ್ಞನ ಜನನ ಅನ್ನೋ ಅಧ್ಯಾಯ, ಅದರಲ್ಲಿ ಅವರು ತಮ್ಮ ಬಗ್ಗೆ, ತಮ್ಮ ಇತಿಹಾಸದ ಬಗ್ಗೆ ಏನ್ ಹೇಳ್ಕೊಂಡಿದ್ದಾರೆ ಅದ್ರದ್ದು ವಚನಗಳು. ಮುನ್ನ ಕೈಲಾಸದಲ್ಲಿ ಪನ್ನಗಧರನಾಳು ಎನ್ನಯ ಹೆಸರು ಪುಷ್ಪದತ್ತನು ಎಂದು ಮನ್ನಿಪರು ದಯದಿ ಸರ್ವಜ್ಞ. ಅಂದರೆ ಈ ಗ್ರಂಥಕರ್ತನಾದ ನಾನು ಪೂರ್ವದಲ್ಲಿ ಕೈಲಾಸಾಧಿಪನೂ ಸರ್ಪಭೂಷಣನೂ ಆದ ಶ್ರೀ ಶಂಕರನ ಆಳಾಗಿದ್ದೆನು. ಆಗ ನನ್ನ ಹೆಸರು ಪುಷ್ಪದತ್ತ ಎಂದು ಇತ್ತು. ಅಂದಿನ ಪುಷ್ಪದತ್ತ ಬಂದ ವರರುಚಿಯಾಗಿ ಮುದವ ಸಾರೆ ಸರ್ವಜ್ಞನೆಂದೆನಿಸಿ ನಿಂದವನು ನಾನೇ ಸರ್ವಜ್ಞ. ಅಂದರೆ ಈಶ್ವರನ ಸಭೆಯೊಳಗೆ ಪುಷ್ಪದತ್ತನೆಂದು ಹೆಸರಾದ ನಾನು ಮುಂದೆ ವರರುಚಿ ಎಂಬ ನಾಮದಿಂದ ಭೂಮಿಯ ಮೇಲೆ ಹುಟ್ಟಿದೆನು. ಆಮೇಲೆ ಜಗತ್ತಿಗೆ ಮಾರ್ಗದರ್ಶನ ಮಾಡುವುದಕ್ಕಾಗಿ ಮತ್ತೆ ಹುಟ್ಟಿ ಸರ್ವಜ್ಞನೆಂಬ ಹೆಸರಿನಿಂದ ಪ್ರಸಿದ್ಧನಾದವನೂ ನಾನೇ. ಈಗ ಅವರ ತಂದೆ ತಾಯಿಗಳ ವಿಷಯ ಹೇಳ್ತಾರೆ. ಮಾಸೂರ ಬಸವರಸ ಕೂಸನೀಶನ ಕೇಳೆ ಕಾಶಿಯ ಅಭವನೊಳು ಪಡೆದ ವರವಧುವೆ ಸೂಸಿ ತಿಂತೆನಲು ಸರ್ವಜ್ಞ. ಅಂದ್ರೆ ಮಾಸೂರ ಬಸವರಸನು ನನಗೆ ಪ್ರಸನ್ನನಾದ ಈಶ್ವರನನ್ನು ಮಗನಾಗಬೇಕೆಂದು ಬೇಡಿಕೊಳ್ಳಲಾಗಿ ಆ ವರದಿಂದಲೇ ನಾನು ಹುಟ್ಟಿದೆನು. ಇದವರ ತಂದೆ ಹೆಸರು ಮಾಸೂರ ಬಸವರಸ ಅಂತ. ಅವರ ತಾಯಿ ಹೆಸರು ಮಾಳಿ ಅಥವಾ ಮಲ್ಲಮ್ಮ ಅಂತ ತಿಳ್ಕೊತೀವಿ. ಹೇಗೆ? ಹೆತ್ತವಳು ಮಾಳಿ, ಎಳ್ನೆತ್ತಿ ತೆಗೆದವಳು ಬೆನ್ನೆತ್ತಿ ಹಿಡಿದವಳು ಕಾಳಿಯ, ಮೊರದೊಳಗೆ ಬಿತ್ತರಿಸಿದಳು ಸರ್ವಜ್ಞ. ಅಂದ್ರೆ ನನ್ನ ತಾಯಿಯಾದ ಮಾಳಿಯು ನನ್ನನ್ನು ಹಡೆದಳು. ಕಾಳಿ ಎಂಬವಳು ನಾನು ಹುಟ್ಟುವ ಕಾಲದಲ್ಲಿ ಸೂಲಗಿತ್ತಿತನವನ್ನು ಮಾಡಿ ನನ್ನನ್ನು ಮೊರದೊಳಗೆ ಮಲಗಿಸಿದಳು. ಬೆಳೆಯನ್ನರಿದೆನೆಂದು ಕಳೆಯ ಕಂಡವರೆಲ್ಲ ಮೊಳೆಯಲ್ಲಿ ಸಸಿಯನರಿತು ತಾಂ ತಿಳಿಯದಂತೆ ತಿಳಿದವರು ಅರಿಗು ಸರ್ವಜ್ಞ. ಆಶ್ಚರ್ಯಕರವಾದ ನನ್ನ ಬೆಳವಣಿಗೆಯನ್ನು ನೋಡಿ ಮೊಳಕೆಯಿಂದಲೇ ಸಸಿಯನ್ನು ತಿಳಿಯುವಂತೆ ತಿಳಿದವರೆಲ್ಲರೂ ನನ್ನ ಜಾಣತನವನ್ನು ಕಂಡುಹಿಡಿದರು. ತಂದೆ ಬಸವರಸನು
ತಾಯಿ ಮಾಳಿಯೂ ಅಲ್ಲ. ಚಂದ್ರಶೇಖರನ ವರದಿಂದ ಹುಟ್ಟಿದ ಕಂದ ತಾನೆಂದ ಸರ್ವಜ್ಞ. ಇದು ಒಂದ್ಸಲಿ ಅವರು ಹೇಳಿದ್ರಂತೆ, ಲೌಕಿಕದಲ್ಲಿ ಬಸವರಸನು ತಂದೆಯಾಗಿಯೂ ತಾಯಿಯು ಮಲ್ಲಮ್ಮನಾಗಿದ್ದರೂ ತತ್ವಶಃ ವಿಚಾರ ಮಾಡಿದರೆ ಬಸವರಸನೇ ಈಶ್ವರನು, ಮಲ್ಲಮ್ಮನೇ ಪಾರ್ವತಿಯು. ಅವರಿಬ್ಬರು ಈಶ್ವರನ ಪ್ರಸಾದದಿಂದ ನನ್ನನ್ನು ಪಡೆದವರಾದ್ದರಿಂದ ನಾನು ನಿಶ್ಚಯವಾಗಿ ಈಶ್ವರನ ಮಗನೇ ಇರುವೆನು. ತಾ ಎಂದೆನಲ್ಲದೆ ತಾಯಿ ನಾನೆಂಬೆನೆ, ತಾಯಿ ಎಂದಾನು ನುಡಿದೇನು ಪರಸ್ತ್ರೀಯ, ತಾಯಿ ಎಂದೆಂಬ ಸರ್ವಜ್ಞ. ನನ್ನ ಜನಕ ತಾಯಿಯಾದ ಮಲ್ಲಮ್ಮನಿಗೆ ತಾ ಎಂದು ಬೇಡುವೆನೇ ಹೊರತು ಅವಳಿಗೆ ನನ್ನ ತಾಯಿ ಎಂದು ಅನ್ನುವುದಿಲ್ಲ. ನನಗೆ ನಿಜವಾಗಿಯೂ ಈ ಜಗತ್ತಿನಲ್ಲಿ ಪರಸ್ತ್ರೀಯರೂ ಪಾರ್ವತಿಯೂ ನನಗೆ ತಾಯಂದಿರಾಗಬೇಕು. ಜನಕ ತಾಯಿ ತಂದೆಗಳಿಗೆ ಹೀಗೆ ನಿರಾಕರಿಸಿದ ಕಾರಣ ಏನೆಂಬುದನ್ನು ಮುಂದಿನ ಪದ್ಯದಲ್ಲಿ ವಿವರಿಸುವರು. ನೂಕಿ ಬಿಟ್ಟರು ಆಗ ಕಾಕುತನದೊಳು ಬೇಗ, ಲೋಕದೊಳಗೆಲ್ಲ ಕಂಡದ್ದು ನುಡಿದು ತಾ ನೇಕವಾಗಿಹನು ಸರ್ವಜ್ಞ. ಮೇಲೆ ಹೇಳಿದಂತೆ ನಿಜವಾದ ಸಂಗತಿಯನ್ನು ನಾನು ಹೇಳಿದ್ದರಿಂದ ನನ್ನ ತಂದೆ ತಾಯಿಗಳಿಬ್ಬರೂ ನನ್ನನ್ನು ತಮ್ಮ ಮನೆಯಿಂದ ಹೊರಗೆ ಹಾಕಿಬಿಟ್ಟರು. ಮೀರಿ ಬೆಳೆಯಲು ತನುವು ಆರು ಬಣ್ಣವನ್ನು ನುಡಿಸಿ, ಮೂರು ರುಚಿದೋರಿ ಮೆರೆಸಿ ತಾ ತನ್ನನೇ ತೋರದೇ ಹೋದ ಸರ್ವಜ್ಞ. ಹುಟ್ಟುವುದು, ಇರುವುದು, ಬೆಳೆಯುವುದು, ಬದಲಾಯಿಸುವುದು, ಬಡವನಾಗುವುದು, ಹಾಳಾಗುವುದು ಎಂಬ 6 ಬಗೆಯ ವಿಚಾರಗಳನ್ನು ಹೊಂದಿ ಸತ್ವ ರಜ ತಮಗಳೆಂಬ 3 ಗುಣಗಳಿಗೆ ಒಳಗಾದ ನನ್ನ ದೇಹವು ಬೆಳವಣಿಗೆಯನ್ನು ಹೊಂದಿತು. ಕ್ಷೀರದೊಳು ಘೃತವಿರಲು ನೀರಿನಲ್ಲಿ ಸಿಲ್ಕಿಹುದು, ಆರಿಗೆ ತೋರದಂತೆ ತನ್ನೊಳಗೆ ಸಾರಿಹನು ಶಿವನು ಸರ್ವಜ್ಞ. ಹಾಲಿನಲ್ಲಿ ತುಪ್ಪವಿದ್ದು ನೀರಿನಲ್ಲಿ ಕಲ್ಮಶವಿದ್ದು ಇವೆರಡೂ ಬರಿಗಣ್ಣಿಗೆ ಹೇಗೆ ಕಾಣುವುದಿಲ್ಲವೋ ಅದರಂತೆಯೇ ದೇವರು ಮನುಷ್ಯನ ಶರೀರದಲ್ಲಿ ಅಡಗಿರುವನು. ಜ್ಞಾನದಿಂದ ಮಾತ್ರ ಅವನ ವ್ಯಾಪ್ತಿಯು ತಿಳಿಯುವುದು. ಇನ್ನು ಈಗ ವೇದಾಂತ ಈ ಒಂಚೂರು ಹೇಳ್ತಾರೆ ನಮ್ಗೆ ಮಾನವರ ಬಗ್ಗೆ. ಹೊಲಸು ಮಾಂಸದ ಹುತ್ತ ಎಲುವಿನ ಹಂದರವು, ಹೊಲೆ ಬಲಿದ ತನುವಿನೊಳಗಿರ್ದು ಮದರೊಳಗೆ ಕುಲವನರಸುವರೇ ಸರ್ವಜ್ಞ. ಈ ದೇಹವೆಂದರೆ ಹೊಲಸಿನಿಂದ ಕೂಡಿದ ಮಾಂಸದ ಹುತ್ತವು, ಎಲುವಿನ ಹಂದರವು. ಇದಲ್ಲದೆ ಬೇರೆ ಅನೇಕ ಪ್ರಕಾರದ ಮಲದಿಂದ ಕೂಡಿದ ಈ ಶರೀರದಲ್ಲಿ ಕುಲವನ್ನು ಹುಡುಕುವರೇ? ತನ್ನ ಬಗ್ಗೆ ಒಂದು ಕೃತಜ್ಞತೆ ಹೇಳ್ತಾರೆ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳಗೊಂದು ನುಡಿ ಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ನಾನು ಗರ್ವದಿಂದ ಸರ್ವಜ್ಞನೆಂದು ಹೆಸರಿಟ್ಟುಕೊಂಡಿಲ್ಲ. ಆದರೆ ಎಲ್ಲ ವಿದ್ವಾಂಸರ ಹತ್ತಿರ ಒಂದೊಂದು ಮಾತನ್ನು ಕಲಿತುಕೊಂಡು ವಿದ್ಯೆಯ ಸಮೂಹವೇ ಅಂದರೆ ಪರ್ವತವೇ ಆದೆನು. ಹೇಳಲರಿಯನು ನಾನು, ಹೇಳೆನಲು ಹೇಳಿದೆನು. ಬಹಳ ಲೋಚನನ ಶರಣರಾಳಾಗಿ ಹೇಳಿದೆನು ನೋಡು ಸರ್ವಜ್ಞ. ನನ್ನ ವಚನಗಳನ್ನು ನಾನಾಗಿಯೇ ಹೇಳಬೇಕೆಂದು ಅಪೇಕ್ಷೆ ಮಾಡಲಿಲ್ಲ. ಜನರು ಹೇಳೆಂದು ಆಗ್ರಹ ಮಾಡಿದ್ದರಿಂದ ಸೇವಕ ಶಂಕರನ ಭಕ್ತನಾಗಿ ನನಗೆ ತಿಳಿದದ್ದನ್ನು ಹೇಳಿದೆನು. ವಿದ್ಯೆಯ ಗರ್ವದಿಂದ ಗ್ರಂಥ ರಚನೆಯನ್ನು ಮಾಡಲಿಕ್ಕೆ ಹೋಗಿಲ್ಲ. ಜನರಿಗೆ ಜ್ಞಾನವೂ ಸದ್ಬುದ್ಧಿಯೂ ಉತ್ಪನ್ನವಾಗುವುದಕ್ಕಾಗಿ ಶಿವಶರಣರ ಆಳಾಗಿ ಉಪದೇಶ ಮಾಡಿದ್ದೇನೆ. ಇಷ್ಟು ಅವರು ತನ್ನ ಬಗ್ಗೆ ಇಂಟ್ರೊಡಕ್ಷನ್ ತರ ಕೊಟ್ಟಿರೋದು. ಇದಾದ್ಮೇಲೆ ಬೇರೆ ಬೇರೆ ಸಲಹೆಗಳು ವೇದಾಂತಗಳು ಹೇಳಿರೋದನ್ನ ಬೇರೆ ಬೇರೆ ಗುಂಪುಗಳಾಗಿ ವಿಂಗಡಿಸಿ ವಚನಗಳನ್ನ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಮಾಯೆ ಅಂದ್ರೇನು, ಜ್ಞಾನಿ ಅಂದರೇನು, ಲಕ್ಷಣಗಳು, ಅಭಿಮಾನ, ಅಹಂಕಾರ, ಬ್ರಹ್ಮಜ್ಞಾನ, ಸಜ್ಜನರ ಸಂಘ, ದುರ್ಜನರ ಸಂಘ,
ನೀಚ, ಜೈನ ಧರ್ಮ, ಮೂರ್ಖರ ಲಕ್ಷಣ, ಇನ್ನು ಅನೇಕ ಗುಂಪುಗಳಲ್ಲಿ ವಿಂಗಡಿಸಿ ಇಷ್ಟೊಂದು ವಚನಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ಓದಕ್ ಚೆನ್ನಾಗಿದೆ, ಯಾಕೆಂದ್ರೆ ಇದರಲ್ಲಿ ಅರ್ಥನ ನಮ್ಗೆ ಅರ್ಥ ಆಗೋ ರೀತಿ ಹೇಳಿರೋದ್ರಿಂದ ಅಷ್ಟೊಂದು ಕಷ್ಟ ಆಗಲ್ಲ. ಅದಲ್ಲದೆ ನಮಗ್ ಗೊತ್ತಿರೋ ಹಂಗೆ ಶರಣರದ್ದು ವಚನಗಳು ಇದ್ದಿದ್ರಲ್ಲಿ ಕಮ್ಮಿ ಪುಟ್ದಾಗಿರತ್ತೆ. ಈ ತ್ರಿಪದಿ ಮೂರು ಸಾಲುಗಳ ಒಂದು ಪದ್ಯ, ಆ ರೀತಿ ಒಂದೊಂದು ಪದ್ಯ ಅದನ್ನ ನಾವು ಸಾಮಾನ್ಯ ಜನರಿಗೆ ಅರ್ಥ ಆಗೋ ರೀತಿಲೇ ಅವ್ರು ಬರ್ದಿರ್ತಾರೆ, ಈ ದಾಸರು ಶರಣರೆಲ್ಲ ನಮ್ಗೆ ಗೊತ್ತಿರೋ ಹಂಗೆ. ಆಮೇಲೆ ಇದು ಕತೆ ಅಲ್ದಿರೋದ್ರಿಂದ ಒಂದೇ ಸಲಿ ಒಂದ್ ಕಡೆಯಿಂದ ಮೊದ್ಲಿಂದ ಕೊನೆವರೆಗೂ ಓದ್ಬೇಕು ಆತರ ಏನಿಲ್ಲ. ಮಧ್ಯ ಯಾವಾಗ್ಲಾರೋ ತೆಗೆದ್ಬಿಟ್ಟು ಅಲ್ಲಲ್ಲಿ ಒಂದೊಂದು ವಚನ ಓದಿದ್ರೂನು ನಮ್ಗೆ ಅರ್ಥ ಆಗತ್ತೆ. ದಿನಕ್ಕೆ ಯಾವಾಗ್ಲಾರೋ 4-5 ಓದಿದ್ರೂನು ಖುಷಿಯಾಗಿರತ್ತೆ. ಭಗವದ್ಗೀತೆ ತರ ಅಂತ ಅನ್ಬೋದು, ಅಥವಾ ಮಂಕುತಿಮ್ಮನ ಕಗ್ಗ ತರ ಒಂದೊಂದೇ ಓದಿದ್ರು ಚೆನ್ನಾಗಿರುತ್ತೆ. ಸೊ ನೀವು ಓದಿ, ಇದು ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.